ಸಿಎನ್ ಮಂಜುನಾಥ್ ಅವರು ರಾಜಕೀಯಕ್ಕೆ ಪ್ರವೇಶವನ್ನ ಪಡೆಯೋದಿಲ್ವಾ? ಅವರ ರಾಜಕೀಯ ಎಂಟ್ರಿ ಕುರಿತಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೊಟ್ಟ ಹೇಳಿಕೆ ಏನು? ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ರಾಜಕೀಯ ಪ್ರವೇಶದ ಕುರಿತಾಗಿ ಕೆಲವು ದಿನಗಳಿಂದ ಭಾರಿ ಚರ್ಚೆ ಆಗ್ತಾ ಇತ್ತು. ಈ ಕುರಿತಾಗಿ ನಾನು ಇನ್ನೂ ಯೋಚನೆ ಮಾಡಿಲ್ಲ ಅಂತ ಕೂಡ ಡಾಕ್ಟರ್ ಮಂಜುನಾಥ್ ಅವರು ಸ್ಪಷ್ಟವಾಗಿ ಹೇಳಿದ್ರು. ಇದೀಗ ಡಾಕ್ಟರ್ ಮಂಜುನಾಥ್ ದೇಶಾದ್ಯಂತ ಹೆಸರು ಮಾಡಿದ್ದಾರೆ. ಇಂತಹ ರಾಜಕೀಯ ಪರಿಸ್ಥಿತಿಯಲ್ಲಿ ಅಂತಹವರು ಬರೋದು ಸರಿಯಲ್ಲ, ರಾಜಕೀಯ ಪ್ರವೇಶ ಮಾಡಿ ಅಂತ ನಾನು ಒತ್ತಾಯ ಮಾಡಿಲ್ಲ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರ ವ್ಯಕ್ತಿತ್ವ ಇಡೀ ಹಿಂದೂಸ್ತಾನದಲ್ಲಿ ಬಹಳ ಎತ್ತರದ ಸ್ಥಾನದಲ್ಲಿ ಇದೆ. ಅಂತ ವ್ಯಕ್ತಿಯನ್ನು ಅನವಶ್ಯಕವಾಗಿ ಯಾರು ಕೂಡ ಅವರ ವ್ಯಕ್ತಿತ್ವಕ್ಕೆ ಕಳಂಕ ತರಬೇಕು ಅಂತ ಯಾರೂ ಮಾಡ್ತಾ ಇಲ್ಲ. ಅವ್ರ ಮೇಲೆ ಒಂದು ಪ್ರೀತಿ ವಿಶ್ವಾಸ ಈ ಹಿನ್ನೆಲೆಯಲ್ಲಿ ಅವರ ಜನಾನುರಾಗಿ ಏನು ಸುಮಾರು 15 ವರ್ಷ ಅಥವಾ 16 ವರ್ಷ ಕೆಲಸ ಮಾಡಿ ಇಡೀ ರಾಷ್ಟ್ರದಲ್ಲಿ ಒಬ್ಬ ಎತ್ತರಕ್ಕೆ ಬೆಳೆದಿರೋ ವೈದ್ಯರೇನಿದ್ದಾರೆ, ಸ್ವಾಭಾವಿಕವಾಗಿ ಚರ್ಚೆ ಆಗುತ್ತೆ. ಆದರೆ ನನಗೆ ಗೊತ್ತಿರೋ ಪ್ರಕಾರ ಅವರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ, ದೇವೇಗೌಡರ ಹೇಳಿಕೆ ಗಮನಿಸ್ತಾ ಇದ್ರೆ ರಾಜಕೀಯ ಪರಿಸ್ಥಿತಿ ಕುರಿತಾಗಿ ಬಹಳ ಬೇಸರದಿಂದ ಅವರು ಈ ಮಾತನ್ನು ಹೇಳಿದ ಹಾಗೆ ಕಾಣಿಸ್ತಾ ಇದೆ. ದಿವ್ಯಾ, ಹೌದು. ಯಾಕೆಂದ್ರೆ ಬೆಂಗಳೂರು ಗ್ರಾಮಾಂತರ ಅಥವಾ ಬೇರೆ ಕ್ಷೇತ್ರದಿಂದ ಮಂಜುನಾಥ್ ಅವರು ಸ್ಪರ್ಧೆ ಮಾಡಬಹುದು ಅನ್ನುವಂತಹ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಆದ್ರೆ ಅದಕ್ಕೆ ಹಿಂಬು ಕೊಡುವಂತೆ ಮಂಜುನಾಥ್ ಅವರು ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ಹೌದು ಒತ್ತಡಗಳು ಬರ್ತಿದ್ದಾವೆ, ಇನ್ನೂ ನಾನು ತೀರ್ಮಾನ ಮಾಡಿಲ್ಲ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಅಂತಿಮವಾಗಿ ದೇವೇಗೌಡರ ಕುಟುಂಬದಲ್ಲಿ ಯಾವುದೇ ನಿರ್ಧಾರ ಆಗ್ಬೇಕಾದ್ರೂ ಅದಕ್ಕೆ ದೇವೇಗೌಡರ ಗ್ರೀನ್ ಸಿಗ್ನಲ್ ಬೇಕಾಗುತ್ತೆ. ಆದ್ರೆ ಇವತ್ತಿನ ದೇವೇಗೌಡರ ಹೇಳಿಕೆ ನೋಡಿದ್ರೆ ಬಹುಶಃ ಮಂಜುನಾಥ್ ಅವರ ಸ್ಪರ್ಧೆಗೆ ದೇವೇಗೌಡರ ಮನಸ್ಸು ಒಪ್ತಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿನೇ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹೌದು, ಮಂಜುನಾಥ್ ಅವರು ಜಯದೇವ ಆಸ್ಪತ್ರೆಯಲ್ಲಿ ದೊಡ್ಡ ಮಟ್ಟದ ಹೆಸರನ್ನ ಪಡ್ಕೊಂಡಿದ್ದಾರೆ. ಸಮಾಜದಲ್ಲಿ ದೊಡ್ಡ ಉನ್ನತ ಸ್ಥಾನದಲ್ಲಿದ್ದು ಒಳ್ಳೆ ಉತ್ತಮವಾದಂತಹ ಹೆಸರನ್ನ ಪಡೆದಿದ್ದಾರೆ. ಒಂದ್ ವೇಳೆ ರಾಜಕಾರಣಕ್ಕೆ ಬಂದಿದ್ದೆ ಆದ್ರೆ ಮಂಜುನಾಥ್ ಅವ್ರ ಮೇಲೆ ರಾಜಕಾರಣಿಗಳು ಮುಗಿ ಬೀಳ್ತಾರೆ, ರಾಜಕೀಯವಾಗಿ ಅವೆಲ್ಲವನ್ನು ಕೂಡ ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ಹೆಸರು ಮಾಡುವಂತವರು ರಾಜಕೀಯ ಜೀವನ ಮಾಡುವಂತದ್ದು ಕಷ್ಟ ಆಗಬಹುದು ಅನ್ನುವಂಥದ್ದು ದೇವೇಗೌಡರ ಒಂದಿಷ್ಟು ಲೆಕ್ಕಾಚಾರಗಳು. ಅವರ ಸುದೀರ್ಘ ರಾಜಕೀಯದಲ್ಲಿ ಅನೇಕ ರಾಜಕೀಯ ಮಜಲುಗಳನ್ನ ದೇವೇಗೌಡರು ನೋಡ್ಕೊಂಡು ಬಂದಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಬಹುಶಃ ದೇವೇಗೌಡರು ಈ ರೀತಿಯಾದಂತಹ ಅಚ್ಚರಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರಬಹುದು. ಬಹುಶಃ ಮಂಜುನಾಥ್ ಅವರು ಸ್ಪರ್ಧೆಗೆ ಒಪ್ಪಲಾರರು ಅನ್ನುವಂತಹ ಒಂದು ಇಂಡೈರೆಕ್ಟ್ ಆಗಿ ಬೇಡ ಅನ್ನುವಂತಹ ಸಂದೇಶವನ್ನ ದೇವೇಗೌಡರು ಕೊಟ್ಟಂತೆ ಕಾಣ್ತಿದೆ. ಹಾಗಾಗಿ ಮಂಜುನಾಥ್ ಅವರು ಮುಂದಿನ ನಡೆ ಏನು ಅನ್ನುವಂಥದ್ದು ಒಂದಿಷ್ಟು ಸೂಕ್ಷ್ಮ ಒಂದಿಷ್ಟು ಹಿಂಟ್ಗಳಿಗೆ ಒಂದು ಕಾರಣ ಆಗಬಹುದು, ಅಥವಾ ಅವರು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಆದ್ರೆ ದೇವೇಗೌಡರು ಮಾತ್ರ ತಮ್ಮ ರಾಜಕೀಯ ಅನುಭವದಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟಿರೋದ್ರಿಂದ ಎಲ್ಲೋ ಒಂದ್ ಕಡೆ ಪರೋಕ್ಷವಾಗಿ ಮಂಜುನಾಥ್ ಅವರ ಸ್ಪರ್ಧೆ ಬೇಡ ಅನ್ನುವಂತಹ ಸಂದೇಶವನ್ನ ಕೊಟ್ಟಂತೆ ಕಾಣಿಸ್ತಿದೆ. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ.